ನಾನು ಸರ್ವಜ್ಞ, ಬದುಕಿನೊಳಗಿನ ಸತ್ಯವನ್ನು ಹೇಳಿದವನು. 15ನೇ ಶತಮಾನದಲ್ಲಿ ಇಂದಿನ ಕರ್ನಾಟಕದ ಹಾವೇರಿ ಜಿಲ್ಲೆಯ ಅಬಲೂರಿನಲ್ಲಿ ನನ್ನ ಜನನ. ನನ್ನ ತಂದೆ ಕುಂಬಾರ ಮಲ್ಲ, ನನ್ನ ತಾಯಿ ಮಲ್ಲಲಾದೇವಿ. ಕುಂಬಾರ ವೃತ್ತಿಯಲ್ಲಿ ಹುಟ್ಟಿದರೂ ನನ್ನ ಪ್ರಶ್ನೆಗಳು ಸಮಾಜದವರೆಗೆ ತಲುಪಿದವು. ನನ್ನ ಹೆಸರಿನ ಬಗ್ಗೆ ನಾನು ತಾನೇ ಹೇಳಿದ್ದೇನೆ. ಮುನ್ನ ಪೂರ್ವದಲಾನು ಎನ್ನಯ ಪೆಸರು ಪುಷ್ಪದತ್ತನು ಎಂದು ಮನ್ನಿಪರು ನೋಡ ಸರ್ವಜ್ಞ. ಮೊದಲು ನನಗೆ ಪುಷ್ಪದತ್ತ ಎಂಬ ಹೆಸರಿತ್ತು. ಆದರೆ ನನ್ನ ಮಾತುಗಳ ಅರ್ಥವನ್ನು ನೋಡಿ ಜನರೇ ನನ್ನನ್ನು ಸರ್ವಜ್ಞ ಎಂದು ಕರೆಯಲಾರಂಭಿಸಿದರು. ಯೌವನದಲ್ಲೇ ನಾನು ಮನೆ ತೊರೆದೆ. ಶಿವ ಮತ್ತು ಪಾರ್ವತಿಗಳನ್ನೇ ನನ್ನ ನಿಜ ಪೋಷಕರು ಎಂದು ನಂಬಿ ಸತ್ಯದ ಹುಡುಕಾಟಕ್ಕೆ ಹೊರಟೆ. ನನ್ನ ಬದುಕಿನ ನೋವನ್ನು ನಾನು ಮರೆಮಾಡಿಲ್ಲ. ಮಕ್ಕಳಿಲ್ಲವು ಎಂದು ಅಕ್ಕಮಲ್ಲಮ್ಮನು ದುಃಖದಿ. ನನ್ನ ತಾಯಿಯ ದುಃಖ ನನ್ನ ಹೃದಯವನ್ನು ಕದಡಿತು. ಅದೇ ನೋವು ನನ್ನ ಕಾವ್ಯದಲ್ಲಿ ಸತ್ಯವಾಯಿತು. ನಾನು ಜನರಿಗೆ ಹೇಳಿದ್ದು ಅಲಂಕಾರದ ಮಾತಲ್ಲ, ಬದುಕಿನಿಂದ ಹುಟ್ಟಿದ ಪಾಠ. ಆದ್ದರಿಂದಲೇ ನಾನು ಹೇಳಿದೆ, ಅಂದಿನ ಪುಷ್ಪದತ್ತ ಬಂದ ವರರುಚಿಯಾಗಿ ನಿಂದವನು ತಾನೇ ಸರ್ವಜ್ಞ. ಜ್ಞಾನ ಅಹಂಕಾರದಿಂದಲ್ಲ, ಅನುಭವ ಮತ್ತು ವಿಚಾರದಿಂದಲೇ ಮಾನವನು ದೊಡ್ಡವನಾಗುತ್ತಾನೆ. ನಾನು ಪ್ರಸಿದ್ಧನಾದದ್ದು ತ್ರಿಪದಿ ಕಾವ್ಯದಿಂದ. 3 ಸಾಲುಗಳಲ್ಲಿ ಪೂರ್ಣ ಬದುಕಿನಕಿನ ಅರ್ಥ. ಧರ್ಮ, ನೀತಿ, ಅಹಂಕಾರ, ಸುಳ್ಳು, ಸತ್ಯ ಎಲ್ಲವನ್ನೂ ಸರಳವಾಗಿ, ನೇರವಾಗಿ ಹೇಳಿದೆ. ನನ್ನ ಕಾವ್ಯ ಅರಮನೆಗಾಗಿ ಅಲ್ಲ, ಪಂಡಿತರಿಗಾಗಿ ಮಾತ್ರವೂ ಅಲ್ಲ, ಸಾಮಾನ್ಯ ಜನರ ಬದುಕಿಗಾಗಿ. ಮಕ್ಕಳೇ, ಪ್ರಶ್ನೆ ಕೇಳಿ, ಯೋಚಿಸಿ, ಸತ್ಯವನ್ನು ಧೈರ್ಯದಿಂದ ಹೇಳಿ. ಅದೇ ನನ್ನ ಜೀವನದ ಪಾಠ. ಈ ಮಾತು ನಿಮಗೆ ತಲುಪಿದರೆ ಮನದಲ್ಲಿ ಉಳಿಸಿಕೊಳ್ಳಿ, ಇತರರೊಂದಿಗೆ ಹಂಚಿಕೊಳ್ಳಿ, ನಿಮ್ಮ ಅಭಿಪ್ರಾಯವನ್ನು ಹೇಳಿ. ಸತ್ಯದ ದಾರಿಯಲ್ಲಿ ಜೊತೆಯಾಗಿರಿ.